ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಅದೇ ಹಳ್ಳಿ ಸೊಬಗು ಚಾನಲ್ 2ನೇ ಚಾನಲು 1970 ಸ್ಟೋರಿ. ಇವತ್ತಿಂದ ಈ ಸ್ಟೋರಿನ ಮುಂದುವರಿತದೆ ಕಣ್ರಪ್ಪ. ನಿಮ್ಮ ಪ್ರೀತಿ ಆರೈಕೆಯಿಂದ ಹೆಂಗೋ ಹೋಗಿ ಚಾನಲ್ ಮತ್ತೆ ಸಿಕ್ಕವೆ. ನಿಜವಾಗ್ಲೂ ಇದಕ್ಕೆಲ್ಲ ಏನಿದ್ರು ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ಮತ್ತೆ ನಮಗೆ ನಿಮಗೆ ಮನರಂಜಿಸೋಕ್ಕೆ ಒಂದು ಅವಕಾಶ ಸಿಕ್ಕದೆ. ಬನ್ನಿ ಮತ್ತೆ ತಡ ಮಾಡೋದು ಬೇಡ, ವೀಡಿಯೋಗೆ ಹೊಂಟೋಗದೆ. ಅಲ್ಲ ಹೆಂಗಾಗೋಯ್ತು ಜೀವನ, ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಅಕ್ಕ ಅಕ್ಕ ಗೊರಕ, ಏನು ಗ್ಯಾನ್ ಇಲ್ವಾ ಗೊರಕ? ಬಕ್ಕ ಬಾ. ಯಾಕಕ್ಕ ಏನು ಕೂಗುರು ಗ್ಯಾನ್ ಇಲ್ದಂಗೆ ಕೂತಿದ್ದೆಲ್ಲ ಪುಣ್ಯತ್ಕಿತಿ? ಅಯ್ಯೋ ಬಕ್ಕ ಬಾ. ಎಲ್ಲೋಗಿದೆ? ಅಯ್ಯೋ ನಾನು ಇವರು ಪುಸಮಣ್ಣನ ಹೊಲಕ್ಕೆ ಗದೆ ನಾಟಿ ಹಾಕಕ್ಕೆ ಅಂತ ಹೋಗಿದೆ ಕನಕ. ತೇವ್ರಿ ಮೇಲೆ ನೀನು ಕೂತಿದ್ದು ನೋಡಿದ್ನಲ್ಲ, ಅದಕ್ಕೆ ಹೆಂಗೆ ಬಂದೆ. ಯಾಕೊಂಥರ ಇದೆಯಲ್ಲ? ಅಯ್ಯೋ ನಿನಗೆ ಗೊತ್ತಲ್ಲವ? ಅಲ್ಲ ಕನಕ, ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ನೀನು. ಈಗ ನೀನು ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗಿರೋ ನೀನು ಅಳಿಮಯ್ಯ ಮತ್ತೆ ಎದ್ದು ಬಂದನ. ಅದೇನೋ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು ಅನ್ನಂಗೆ ಕಲಿಬಾರ್ದನ್ನೇ ಕಲ್ತ್ಕೊಂಡು ತೊಡಗಲ್ಲ ನನ್ನ ಮಕ್ಕಳು. ಒಂದೊಂದು ಥರದಲ್ಲಿ ಹೊಟ್ಟೆ ಉಡಿಸ್ನಿರ, ಇರೋ ಗಂಟ್ಲು ನಿನ್ನ ಮಗಳನ್ನ ನೆಮ್ಮದಿ ಕೊಡ್ನಿರ. ಏನೋ ಬಿಡು, ಗೈಕ ಉಂಡ್ಲಿ ಬಿಡಕ್ಕ ದೇಶ ಆಗ್ಲಾಗದೆ. ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು? ಯಾಕೆ ಯತ್ನೆ ಮಾಡಿಯ ನೀನು? ಯತ್ನೆ ಮಾಡಿ ಪಲಿಲ್ಲ, ಸುಮ್ಮನಿರು ನೀನು, ನಿನ್ಗೆ ಗೊತ್ತಾಗಕ್ಕಿಲ್ಲ. ಅಯ್ಯೋ ಅವನೇ ತೊಡಗಲ್ಲ ಹೊಂಟೋದ ಕನಕ. ಇವತ್ತು ನನ್ನ ಮಗಳು ಹೆಂಗೆ ಏನು ಮಾಡೋಳು, ಆ ಮಗಿನ ಕಟ್ಕೊಂಡು ಹೆಂಗೋ ಅನ್ವಾಸತ್ತವಳು ಅನ್ನೋದೇ ಚಿಂತೆ ಆಗ್ಬಿಟ್ಟದೆ ಕನಕ. ನನಗೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕಣ್ಣಿಗೆ ನಿದ್ದೆ ಎತ್ತಕ್ಕಿಲ್ಲ ಕನಕ, ಕಣ್ಣಿಗೆ ನಿದ್ದೆ ಎತ್ತಕ್ಕಿಲ್ಲ. ಏನು ಬೆಚ್ಚಿಟ್ಟು ಬೆಳಗ ಅಲ್ವೇ ನನಗೆ ಕಣ್ಣಿಗೆ ನಿದ್ದೆ ಎತ್ತತ್ತಿಲ್ಲ ಕನಕ. ನಾವಿರೋ ಗಂಟೆ ಹೆಂಗೋ ಅಂಬ್ಲಿಯೋ ಗಂಜಿಯೋ ತಂದು ಹಾಕ್ತೀವಿ. ನನ್ನ ಮಗಳು ಒಂಟಿ ಹೆಂಗಸು ಏನು ಮಾಡೋಳು, ಆ ಮಗಿನ ಹೆಂಗೆ ಸಾಕಿ ಸಲುವಳು ಅನ್ನೋದನ್ನ ನೆನ್ಸ್ಕೊಳಕ್ಕೂ ಆಯ್ಕಿಲ್ಲ ಕಣಕ್ಕ, ನೆನ್ಸ್ಕೊಳಕ್ಕೂ ಆಯ್ಕಿಲ್ಲ. ಚಿಂದಂತ ಎಣ್ಣೆ ತಗೊಂಡೋಗಿ ಅದೇನೋ ಗಿಳಿ ಸಾಕ್ತಂಗೆ ಸಾಕಿ ಗಿಡದ ಕೈಲಿ ಕೊಟ್ಟಂಗೆ ತಗೊಂಡೋಗಿ ಕೊಟ್ಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಂಗೆ ಆಗೋಯ್ತು ಕನಕ, ಕಣ್ಣು ಬಾಯಿ ಬಿಡಂಗೆ ಆಗೋಯ್ತು. ಆಯಿತು ಸುಮ್ಮನಿರಿ, ಇನ್ನೇನು ಮಾಡಂಗಿದ್ದದು ಅಕ್ಕ. ಈಗೇನಾದ್ರು ಬೇಕು ಅಂತ ಮಾಡಿದ್ರ ಅವ್ನು ಕಲಿಬಾರ್ದು ಕಲ್ತ ದುರ್ಬುದ್ಧಿಯಿಂದವ ಇವತ್ತು ಅವನು ಕಾಡೇಣಾಗಿ ಹೋದ. ಅವಕ್ಕೆಲ್ಲವ ತಿರ್ಗವ ನಾವು ತಲೆಗೆಡ್ಸ್ಕೊಂಡು ಕೂತ್ಕೊಳ್ಳೋಕೆ ಹಾಕಿಲ್ಲ. ಸರಿಯಾ? ಸುಮ್ಮನಿರು, ಎಲ್ಲ ಒಳ್ಳೇದಾಯ್ತದೆ. ಯಾಕ ನನ್ನ ಮಾತ ಕೇಳು, ಸುಮ್ಮನಿರು. ಹುಟ್ಟು ಸುಸಿವ ಹುಲ್ಲು ನೀರು ಕೊಡ್ದಾನೆ ಸಾಯಿಸಕ್ಕಿಲ್ಲ. ಎಲ್ಲಾರೇ ಅದಕ್ಕೆ ಅನ್ನ ಮಡಿಗಿರ್ತಾನೆ. ಸುಮ್ಮನಿರು, ಚೆನ್ನಾಗಿರ್ತಾಳೆ. ಈಗ ಎಲ್ಲಿ ಕೆಲ್ಸಕ್ಕೆ ಹೋದದ? ಅಯ್ಯೋ ಯಾವ ಕೆಲ್ಸಕ್ಕೂ ಕಳಿಸ್ತಾಯಿಲ್ಲ, ಏನು ಇಲ್ಲ, ಎಲ್ಲೂ ಹೋಯ್ತಲ್ಲ ಕನಕ. ನಾನು ಕಳೀಲಿ ಒಂದು 6 ತಿಂಗಳಿರವ ಅಂತ ಅಂದೀನಿ. ಅದು ಕೂತ್ಕೊಳಕ್ಕೆ ಒಪ್ಪಳು. ಹಂಗೂ ಇವತ್ತಾರೇನು ಕೆಲ್ಸಕ್ಕೆ ಹೋಗ್ತೀನಿ ಮಕ್ಕಳ ಜೊತೆ ಅಂತಿದ್ದು. ಬೇಡ ನಾನು ಹೋಗ್ಬೇಡವ, ಯಾವ ಕೆಲಸನೂ ಬೇಡ, ಈಗ ಸದ್ಯಕ್ಕೆ ಸುಮ್ಮನಿರು ಅಂತ ಅಂದ್ಬಿಟ್ಟು ಇಸ್ಕೊಂಡಿನಿ ಕನಕ. ಅಯ್ಯೋ ತೊಡ್ದ ನನ್ನ ಮಗ. ತಿಥಿ ಗಿತಿ ಎಲ್ಲ ಆಯ್ತಕ್ಕ? ಅಯ್ಯೋ ಆಯಿತು ಕಣವ, ಆಯಿತು. ಏನೋ ಸುಮಾರಾಗಿ ತಿಥಿ ಮಾಡಿದ್ರೆ 11 ದಿವಸ ತಿಥಿ ಮಾಡಿ ತಿಂಗಳು ತಿತ್ತು ಆಯಿತು. ಮನೆ ದಿವಸ ಮೈದಾ ಬಂದು ಧೂಪ ಹಾಕ್ಬಿಟ್ಟು ಹೋಗಿ ಅಂದ್ಕೊಂಡಂಗೆ ಇದನ್ನ ಫೋನ್ ಮಾಡಿದ. ಆಗ ನಾನು ಅವಳು ಮಗ ಎಲ್ಲ ಹೋಗಿ ಧೂಪ ಹಾಕ್ಬಿಟ್ಟು ಬಂದು ಇದ್ಬಿಟ್ಟು ಒಂದು ದಿವಸ ತೊಳಗಿ ಮನೆಗೆ ಎದ್ದು ಬಂದ್ಬಿಟ್ಟು ಕನಕ. ಅವ್ರಕ್ಕ ಹೆಂಗ ಆಸ್ತಿ ಪಾಸ್ತಿದು? ಏನು ಆಸ್ತಿ ಪಾಸ್ತಿ ಇವ್ನಿಗೆ ಎಲ್ಲಿ ಕೊಟ್ಟರು? ಅವ್ರ ಅಪ್ಪನ ಮನೆದಲ್ವಕ್ಕ. ಓ ಸುಮ್ಕಿರೋದೆ, ಆಲೆ ಮಗನ ಹೆಸ್ರಿಗೆಲ್ಲ ಬರ್ದಿ ಎಲ್ಲ ಇದಾಗದೆ. ಅವ್ರು ಕೊಟ್ಟಂಗಾಯ್ತಾ? ಅವ್ರು ಆಸ್ತು ಬೇಡ, ಬದುಕು ಬೇಡ, ಏನು ಬೇಡ. ನನ್ನ ಮಗಳಿಗೆ ಒಟ್ಟಿಗೆ ನೆಮ್ಮದಿಯಾಗಿ ಒಂದು 5,000 ಕೊಟ್ಟರು ಸಾಕು ಭಗವಂತ ಅಂತ ನಾನು ಬೇಡ್ಕೊತೀನಿ ಕನಕ. ಆ ಮಗಿಗೆ ತಾಯಿಯಾಗಿರ್ಲಿ ಅಂತವ. ಒಳ್ಳೇದೈತೆ ಸುಮ್ಕಿರು, ಅಷ್ಟೋ ಇಷ್ಟ ಅವ್ರು ಕೊಡ್ಬೇಕಲ್ವಕ್ಕ? ಕೇಳಿದ್ರಿ ನೀವು? ಎಲ್ಲಿ ಕೇಳಕ್ಕದ್ದಕ್ಕ? ಈಗ ನಮ್ಮ ಹೆಣ್ಣವ್ರ ಮಾವ ಒಬ್ಬದ, ಈಗ ನನ್ನ ಅಳಿಮ ಇಲ್ವಾ, ಅವನು ಅವ್ರ ಹೂವನ್ನ ಮದ್ವಾದಂಗೆ. ಅವ್ಳು ಸತ್ತೋದ್ಮೇಲೆ ಬಂದು ಮನ್ಮಂತನಕ್ಕೆ ಇವಳನ್ನ ನಮ್ಮ ಹೆಣ್ಣವ್ರು ಚಿಕ್ಕತ್ತೆ ಮದುವೆ ಆದಂಗೆ ಅವ್ರ ಅಪ್ಪನ ಆಸ್ತಿ ಕೊಟ್ಟಳ ಅವಳು. ಕೊಟ್ಟಂಗಾಯ್ತಾ? ಒಟ್ಟಿಗೆ ಸುಮಾರಾಗಿ ಪರವಾಗಿಲ್ಲ. ಆಗ ನನ್ನ ಮಗಳು ಕಂಡ್ರೆ ಆಗಿತ್ತಿಲ್ಲ. ಈಗಂತವೇ ಚೆನ್ನಾಗಿ ಮಾತಾಡ್ಸೋದ್ಲು, ಕತೆ ಆಡ್ಸೋದ್ಲು. ಅವ್ರ ಆಸ್ತಿ ಕಟ್ಕೊಂಡು ಏನಕ್ಕ ನನ್ನ ಮಗಳು ಬಾಳೆ ಹಾಳಾಗದೆ. ಅವ್ರ ಆಸ್ತಿ ಕಟ್ಕೊಂಡು ಅವ್ರು ಬದುಕು ಕಟ್ಕೊಂಡು ನಮಗೇನು, ಯಾವ ಆಸ್ತಿನೂ ಆಸೆ ಮಾಡೋದು ಬೇಡ, ಯಾವ ಬದುಕೂ ಆಸೆ ಮಾಡೋದು ಬೇಡ ಅಂದ್ಕೊಂಡೊತ್ತಾಗೆ ಸುಮ್ಮನೆ ಆಗಿವಿ. ಅಯ್ಯೋ ಸಿಕ್ಕಿಲ್ಲ, ಸುಮ್ಮನಿರಕ್ಕ. ಅಯ್ಯೋ ನಿಜವಾಗ್ಲೂ ನನಗೆ ನೆನ್ಸ್ಕೊಂಡ್ರೆ ಹೊಸಿ ಬೇಜಾರಾಯ್ಕಿಲ್ಲ. ಹೋಗು ಚಂದುಳ್ಳಿ ಮಗಳನ್ನ ತಗೊಂಡೋಗಿ ನೀವು ಗಂಡು ಚೆನ್ನಾಗವನ ಅಂದ್ಬಿಟ್ಟು ಮಾಡಿಬಿಟ್ರಿ. ಇವತ್ತು ನೋಡಿ ಹಂಗಾಯ್ತು ಅಂತ. ಹಿಂಗಾಯ್ತದೆ ಅಂತ ಗೊತ್ತಿತ್ತಿಲ್ಲ ಕಣವ, ನಿಜವಾಗ್ಲೂ ಹಿಂಗಾಯ್ತದೆ ಅಂತ ಗೊತ್ತಿತ್ತಿಲ್ಲ. ಅಜ್ಜಿ ಇದನ್ನೇ ಕರ್ಕೊಬರಕ್ಕೆ ಹೋದ್ರಿ? ಅಲ್ಲೇ ಬಿಟ್ಟು ಬರೋಕ್ಕಾಯ್ತಿಲ್ವಾ? ಏನು ಹೇಳಿದ ಮತ್ತೆ ಕೇಳೋದವ? ಏನು ಹೊಂಟ್ಕೊಂಡು ನಿಂತ್ಕೊಂಡ್ಲು ಕರ್ಕೊಂಡು ನಡಿ ಅನ್ಕೊಂಡು. ಈ ಸ್ಕೂಲ್ಗೇನೋ ರಜೆ ಬಂತಲ್ಲ ಇವತ್ತು. ಯಾಕೋ ಬರಕ್ಕೆ ಹೋದೆ ನೀನು? ನಾನೇ ಬರ್ತಿತ್ತಿಲ್ವಾ? ಬಂದೆ ಪುಟಿ. ಹೋಗಲಿ ಹೋಗಲಿ ಕುಮಾರಣ್ಣದೇ ಸೀಬೆಕಾಯಿ ಕಿಲ್ಸಿಸ್ಕೊಂಬರೋಗು. ಸರಿ ಅಜ್ಜಿ ಆಯ್ತು. ಏನಣ್ಣ ಏನು ಎಲ್ಲೂ ಹೋಗಿಲ್ವಾ? ಅಯ್ಯೋ ಎಲ್ಲವ ಓದಿಯೇ, ಎಲ್ಲೂ ಓದಿಯೇ? ಎಲ್ಲೂ ಹೋಗಂಗಿಲ್ಲ, ಆಯ್ಕಿಲ್ಲ, ಎಲ್ಲೂ ಹೋಯ್ತಲ್ಲ ಈಗ.
ಇನ್ನೂ ಆಗಿಲ್ವಲೇ? ಅಯ್ಯೋ ಕೆಲಸ ಮುಗೀತು, ಯಾಕೋ ಸುಸ್ತಾದಂಗಾಯ್ತು, ಅದಕ್ಕೆ ಕುತ್ಕೊಂಡೆ ಕಣ್ರಿ. ನಡಿಯು ಇನ್ನೇನು. ಯಾಕೋ ಸಾಪು ಕೂತಿತ್ತು ಜಗಲಿ ಮೇಲೆ, ಅದಕ್ಕೆ ಕರ್ಕೊಂಬಂದೆ ಕಣ ಮಗಿನ. ಅಣ್ಣ ಅಡ್ಗೆನ ಮಾಡು, ಮಗಿಗೆ ಏನು ಗೊತ್ತಾಗುತ್ತೆ ಪಾಪ ಮಕ್ಳಿಗೆ, ಅವಕ್ಕೂ ಆಸೆ ಆಕಾಂಕ್ಷೆಗಳು ಇರಕ್ಕಿಲ್ವಾ? ಏನು ಮಾಡಿ ಅಕ್ಕ, ಏನು ಮಾಡಿ? ನಿಜವಾಗ್ಲೂ ಇವತ್ತು ನನ್ನ ಮಗಳು ವನವಾಸ ಈ ಕಣ್ಣಿಂದ ನೋಡೋಕ್ಕಾಯ್ತಿಲ್ಲ ಕಣಕ್ಕ. ಅಯ್ಯಣ್ಣ ಸುಮ್ಮನಿರಣ ನೀನು, ಯಾಕಣ್ಣ ಹೆಂಗ್ಸ್ನಂಗೆ ಅಳ್ತೀಯಲ್ಲಣ್ಣ ನೀನು. ಈಗ ಧೈರ್ಯ ತುಂಬಬೇಕಾಗಿರೋ ನೀನು ಮನೆ ಯಜಮಾನ, ಮನೆ ಮೇಟಿ, ನೀನು ಹೆಂಗೆ ಧೈರ್ಯ ಕಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಧೈರ್ಯ ಹೇಳೋರು ಯಾರು? ಹಾಂ, ಯಾರು ಹೇಳು? ಅಲ್ಲ ಕಣಕ್ಕ, ನಾನು ಹೇಳೋದೊಂದು ಮಾತು, ಆ ದೇವರು ನಮಗೆ ಯಾಕಕ್ಕ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾನು? ನಾವು ಯಾರು ರೂಢ ತಿಂದಿದ್ದವು ನಿನ್ನ ಕಣ್ಮಟ್ಟಿಗೆ? ಒಬ್ರು ಆದಿಗೆ ಹೋಗ್ಲಿಲ್ಲ, ಒಬ್ರು ಸುದ್ದಿಗೆ ಹೋಗ್ಲಿಲ್ಲ, ನಮ್ಮ ಪಾಡಾಯಿತು ನಾವಾಯಿತು ಅಂತ ಇದ್ರು ದೇವರು ನಮಗೆ ಈ ಥರ ವನವಾಸ ಕೊಟ್ಬಿಟ್ಟದ. ಇವತ್ತು ನನ್ನ ಮಗಳು ಈ ಚಿಕ್ಕ ವಯಸ್ಸು ಗಂಡ ತಿನ್ಕೊಂಡು ವನವಾಸ ಹತ್ಬೇಕಾಗತ್ತಲ್ಲ. ಅಣ್ಣ ಸುಮ್ಮನಿರು ನೀನು, ಸುಮ್ಮನಿರೋಣ, ಅಳ್ಬೇಡ ನೀನು. ಅಯ್ಯೋ ಶಿವ, ಅಲ್ಲ ಕಣ ನೀನು ಹಿಂಗೆ ಹೊತ್ಕೊಂಡು ಕೂತ್ಕೊಂಡ್ರೆ ನೀನು ಆ ವೇಣುಗೆ ಧೈರ್ಯ ತುಂಬ್ದಂಗೆ ಆಯ್ತಾ ನೀನು? ಅಯ್ಯೋ ಹಿಂಗೆ ಕನಕ, ಹಿಂಗೆ ಸರಿ ಕಂದ್ಬಿಡು, ಇವ ಹಣ್ಣುವೆ ಒಳ್ಳೆ ಚೆನ್ನಾಗಿದ್ದು ಮಾಡ್ತದೆ, ಸುಮ್ಮನಿರೋಣ. ಇನ್ನೇನವ, ಇನ್ನೇನು ಎಲ್ಲೂ ಹೋಗಿಲ್ವಾ? ಅಯ್ಯ ನಾಟಿ ಆಗ್ತಿದೆ ಕಣ, ಪುಡ್ಸಮ್ಮಣ್ಣಲ್ದಲ್ಲಿ ಅಕ್ಕ ನೋಡಿದ್ನಾಗ ಅದಕ್ಕೆ ಬಂದೆ ಮಾತಾಡ್ಸದ ಅಂದ್ಬಿಟ್ಟು. ಏನು ಮಾಡಿಯವ, ಏನು ಮಾತಾಡ್ಸಿಯೇ? ನಮಗೆ ದಿಕ್ಕೆಟ್ಟಂಗೆ ಆಗ್ಬಿಟ್ಟಿವಿ ಕಣವ. ಅಯ್ಯೋ ಅಣ್ಣ ಸುಮ್ಮನಿರಿ, ಎಲ್ಲ ಸರಿ ಆಯ್ತದೆ, ನೀನು ಮಾತ್ರ ಕಣ್ಣೀರು ಹಾಕ್ಬೇಡ ಕಣಣ್ಣ. ಅವೇನ್ಗೆ ಧೈರ್ಯ ತುಂಬ್ರಣ್ಣ, ಇನ್ನೇನು ಮಾಡಿರಿ? ಧೈರ್ಯ ಹೇಳ್ಬೇಕಾಗಿರೋ ನೀವೇ ಹೆಂಗೆ ಆಡೋದು ಆತದ? ಏನು ಧೈರ್ಯ ಹೇಳೋದು ಏನು ಅಕ್ಕ, ನಾವಿರೋ ಗಂಟ ನೋಡ್ಕೊತೀವಿ, ಅದಾದಮೇಲೆ ವೇಣುದ ಪಾಡು ಭಗವಂತನ ದಾರಿ ಹೆಂಗೆ ತೋರ್ತಾನಂಗೆ ಆಲಿ, ಇನ್ನೇನು ಮಾಡಂಗಿದ್ದದು? ಸುಮ್ಮನಿರಣ್ಣ, ಆಯ್ತು ಎಲ್ಲ ಒಳ್ಳೇದಾಯ್ತದೆ. ಅಯ್ಯೋ ಅಣ್ಣ ಎಂತೆಂತರ್ದು ಹೆಂಗೆ ಆಗದೆ, ಸುಮ್ಮನಿರು, ತಲೆಗೆಡ್ಸ್ಕೊಬೇಡ ನೀನು. ಎಲ್ಲರೂ ಚೆನ್ನಾಗಿದ್ದೀರಪ್ಪ, ದೇವ್ರ ದಯದಿಂದ ಏನೋ ಹೋಗಿರೋ ಚಾನಲ್ ಮತ್ತೆ ಸಿಕ್ತು. ಮಾಮೂಲಿ 80s 90s ಸ್ಟೋರಿ ಇದ್ರಲ್ಲಿ ಮುಂದುವರಿತದೆ, ಸರಿರಾ? ಸರಿ ಕಣ್ರಪ್ಪ, ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.